ಇದೊಂದು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತಾಗಬೇಕು. ಇದು 1924 ಅಗ್ರಿಮೆಂಟ್ ಆದಮೇಲೆ ಬ್ರಿಟಿಷ್ ಸರ್ಕಾರ ಒಂದು ಪ್ರೆಸ್ ರಿಲೀಸ್ ಮಾಡ್ತು. ಯಾವತ್ತು ಡೇಟು ಇದು ಡಾಕ್ಯುಮೆಂಟು ಕಾವೇರಿ ಟ್ರಿಬ್ಯುನಲ್ ಮುಂದೆ ನಾವು ಹಾಕಿದ್ದೀವಿ. ಈ ಡೇಟ್ ಇದು 3rd July 1924 ಡಾಕ್ಯುಮೆಂಟ್ ನಂಬರ್ 282 ಟ್ರಿಬ್ಯುನಲ್ ಮುಂದೆ ಹಾಕಿರೋದು. ಈ ಸೀಲ್ ಹಾಕಿದ್ದೀವಿ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಬರೀ ಬೇಕಾದ ಪ್ಯಾರ ಮಾತ್ರ ಓದ್ತೀನಿ, ನಾಲ್ಕಲೇನಿದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. This government, under Avagina British government, has further agreed with Mysore Darbar and the state, princely state, that Mysore shall utilize the water power available at Mekedatu for the development of electric power, subject to the right of Madras to purchase power from this source if required. ಅವ್ರಿಗೆ ಬೇಕಾದ್ರೆ ಅದಕ್ಕೆ ಏನು ಹೇಳ್ತಾನೆ, at a concessional rate in view of the very large source of power which are available in this presidency. ಅವಾಗ it is doubtful whether power from Mekedatu will be required ಅಂತ ಅಪ್ರೂವಲ್ಲು ಆಗಲೇ ಬ್ರಿಟಿಷ್ ಸರ್ಕಾರ ಕೊಟ್ಟಿದೆ. ಈ ತೋಳ ಅಂದರೆ ಇವನು ಯಾವನು ಈಗಿರೋ ತಮಿಳ್ ಗೌರ್ಮೆಂಟು ನಮಗೆ ನೀರು ಕೊಡೋದಿಲ್ಲ, ಪರ್ಮಿಷನ್ ಕೊಡೋಲ್ಲ ಅಂತ. ಈ ಡಾಕ್ಯುಮೆಂಟ್ ನಮ್ಮ ಅಡ್ವೊಕೇಟ್ಗಳು ಸುಪ್ರೀಂ ಕೋರ್ಟ್ ಮುಂದೆ ತೋರಿಸ್ಬೇಕು. ಸ್ವಾಮಿ ಇಲ್ಲಿ ನೋಡಿ, ಇಲ್ಲೇ ಇದೆ 1924 ಅಗ್ರಿಮೆಂಟ್, ನೀವು ಹುಟ್ಟಿರಲಿಲ್ಲ, ನಾನು ಹುಟ್ಟಿರಲಿಲ್ಲ, ಅವಾಗೇ ಅಗ್ರಿಮೆಂಟ್ ಆಗಿದೆ, ದಯವಿಟ್ಟು ಇದನ್ನು ಅವ್ರದ್ದು ಅಪ್ಲಿಕೇಶನ್ ಏನಿದೆ ಅದನ್ನ ಡಿಸ್ಮಿಸ್ ಮಾಡಿ ನಮ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡ್ರೆ ನಮಗೆ ಮೇಕೆದಾಟು ಪ್ರಾಜೆಕ್ಟ್ ಈಸಿಯಾಗಿ ಆಗುತ್ತೆ. ಅದನ್ನ ಮಾಡಬೇಕು. ಸರಿ, ಮೇಕೆದಾಟು ಅಂತ ಬಂದ ತಕ್ಷಣ ಜೆಡಿಎಸ್ ನವರಿಗೆ ಪ್ರಶ್ನೆ ಕೇಳೋದೇನು ಅಂತಂದ್ರೆ, ನಿಮಗೂ ಕೂಡ ಇದೊಂದು ರಾಜಕೀಯ ಲಾಭದ ವಿಚಾರನೇ ಆಗ್ಬಿಟ್ಟಿದ್ಯಾ? ಯಾಕೆಂದ್ರೆ ಮೇಕೆದಾಟು ಹೇಳಿ ಕೇಳಿ ನಿಮ್ಮ ಒಕ್ಕಲಿಗ ಹಾಟ್ಲ್ಯಾಂಡ್, ನಿಮ್ಮ ವೋಟ್ ಬ್ಯಾಂಕ್ ಇರ್ತಕ್ಕಂಥ ಜಾಗಕ್ಕೆ ಅನುಕೂಲ ಆಗೋದು. ಇನ್ ಕೇಸ್ ಇದು ಯಶಸ್ವಿ ಆಗ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಲಾಭ ಆಗ್ಬಿಡುತ್ತೆ. ಹಿಂಗಾಗೇನೆ ರಾಜಕೀಯ ಸ್ವರೂಪದಲ್ಲೇನೆ ಜೆಡಿಎಸ್ ಬಳಕೆ ಮಾಡ್ಕೊಳ್ತಿಲ್ವಾ? ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿಕ್ ಸಾಧ್ಯನಾ ಅಂತ ಎಲ್ಲರೂ ನಿಮ್ಗೆ ಅನ್ಸುತ್ತಾ ಮೇಡಮ್? ದೊಡ್ಡಗೌಡ್ರು ಕುಮಾರಣ್ಣ ಅವರು ರಾಜ್ಯಕ್ಕೆ ಕೊಟ್ಟಂತ ನೀರಾವರಿ ಯೋಜನೆಗಳ ಮುಂದೆ ಮೇಕೆದಾಟನ್ನ ಬರೀ ಒಕ್ಕಲಿಗರೇ ನೀರು ಕುಡಿತಾರೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ವೋಟ್ ಹಾಕವ್ರೆ ನೀರು ಕುಡಿತಾರೆ. ಬೆಂಗಳೂರಲ್ಲಿರೋ 28 ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಒಕ್ಕಲಿಗರೇ, ಅದರಲ್ಲೂ ಜೆಡಿಎಸ್ ಅವರು ಕುಡಿತಾರೆ. ನಿಮ್ಮ ವೋಟ್ ಪ್ಯಾಟರ್ನ್ ಅಲ್ಲಿ ಎಷ್ಟು ಬದಲಾವಣೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಿಮ್ಗಿಲ್ವಾ? ಅಂತ ಒಂದು ಏನ್ ಹೇಳ್ತೀವಿ ಫೇಮಸ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕರೆ ತಗೊಳ್ಳಿ ಬಿಡಿ. ಈ ಗಾಂಧಾಳು ರಾಯಚೂರಲ್ಲಿ ಪ್ರತಿಮೆ ಮಾಡಿದಾಗ ದೊಡ್ಡಗೌಡ್ರನ್ನ ಇಡೀ ರಾಜ್ಯದವ್ರು ನೋಡಿದ್ರು. ಒಂದ್ ಪ್ರತಿಮೆನೆ ಮಾಡ್ಬಿಡ್ಲಿ, ತಪ್ಪೇನಿದೆ? ಈ ಮೇಕೆದಾಟು ಮಾಡಿ ಡಿ ಕೆ ಶಿವಕುಮಾರ್ ಅವ್ರ ಪ್ರತಿಮೆ ಮಾಡಿದ್ರೆ ಎಲ್ರು ಖುಷಿ ಪಡೋದೆ. ನೀವು ಸುಳ್ಳು ಹೇಳ್ಕೊಂಡ್ ಬರ್ಬೇಡಿ. ಈಗ ನಮ್ ಕ್ಯಾಪ್ಟನ್ ಅವ್ರು ಹೇಳಿದ್ರು, ತಿಮ್ಮೇಗೌಡರು ಹೇಳಿದ್ರು, ಅಧಿಕಾರ ಅವ್ರು ವರ್ಕ್ ಮಾಡ್ತಿದ್ದಾಗ ಇದ್ದಂತ ಸೂಕ್ಷ್ಮತೆ ಬೇರೆ ಇರುತ್ತೆ. ಇವಾಗ ಅವರು ಒಂದು ಮಿಡಲ್ ಅಲ್ಲಿ ಇದ್ದು ನಿಂತ್ಕೊಂಡು ಹೇಳಂತ ಸೂಕ್ಷ್ಮತೆ ಇರುತ್ತೆ. ರಾಜಾರಾಮ್ ಹೇಳಿದ್ರು ಕೇಳ್ತಾರ ಡಿ ಕೆ ಶಿವಕುಮಾರ್ ಅವರು? ಕುಮಾರಣ್ಣ ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿದ್ರೆ ಅವ್ರು ಎಚ್ಚರಿಸೋದು. ತಜ್ಞರನ್ನ ನೇಮಕ ಮಾಡಿದಾರ. ನಮ್ ರಾಜಾರಾಮ್ ಅವ್ರು ಹೇಳಿದ್ರು, ತಜ್ಞರನ್ನ ನೇಮಕ ಮಾಡಿದಾರ. ವಾಟರ್ ರೆಗ್ಯುಲೇಟರ್ ಬಾಡಿ ಮಾಡಿದಾರ. ಅಂಡರ್ ಗ್ರೌಂಡ್ ಹಾರ್ವೆಸ್ಟಿಂಗ್ ಮಾಡಿದಾರ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನು ಅಂತ ಹೇಳಿದಾರ. ಸುಪ್ರೀಂ ಕೋರ್ಟ್ ಅಲ್ಲಿ ಉತ್ತಮವಾದಂತ ಉತ್ತಮವಾದ ಪೆದ್ರು ದಡ್ರು ಅಂತ ಯಾರು ಇರಲ್ಲ, ವಕೀಲರು ನೇಮಕ ಮಾಡಿದಂತ ಒಂದು ಟೀಮ್ ನ ರಾಜ್ಯ ಸರ್ಕಾರದಲ್ಲಿ ಜನರಿಗೆ ಮನವರಿಕೆ ಮಾಡ್ಕೊಡ್ತಿದಾರ? ಇಲ್ಲ. ಸರಿ, ರಾಜ್ಯ ಸರ್ಕಾರದಾಯ್ತು, ಕೇಂದ್ರ ಸರ್ಕಾರದ ಮೇಲೆ ಮತ್ತಗೆ ಅಶೋಕ್ ಗೌಡ್ರೆ ಆರೋಪ ಏನಿದೆ ಅಂತಂದ್ರೆ, ಬಿಜೆಪಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ತನಗೆ ಅನುಕೂಲವಾಗುವ ರಾಜ್ಯಗಳಿಗೆ ಸಂಬಂಧಪಟ್ಟ ಅಹವಾಲುಗಳನ್ನ ಮಾತ್ರ ಯಥೇಚ್ಛವಾಗಿ ಕೇಳಿಸ್ಕೊಳ್ಳುತ್ತೆ. ಕರ್ನಾಟಕದಿಂದ ನಿಯೋಗ ಹೋದ್ರೂ ಕೂಡ ಸರಿಯಾದ ಸ್ಥಾನಮಾನನೂ ಇರಲ್ಲ, ಕೇಳಿಸ್ಕೊಂಡ್ರು ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೂಡ ಇರೋದಿಲ್ಲ. ಇಂಥ ಆರೋಪ ಇದ್ದೇ ಇದೆ. ಅದ್ರ ಜೊತೆಗೆ ನಮ್ಮ ಎಂಪಿಗಳು, ನಮ್ಮಿಂದ ಆಯ್ಕೆಯಾಗಿರುವ ಎಂಪಿಗಳ ಮೌನದ ಬಗ್ಗೆ ಕೂಡ ಆಕ್ಷೇಪ, ಅದರಲ್ಲೂ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಒಂದೇನು ಅಂತ ಹೇಳಿದ್ರೆ, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಂತಹ ಸಂದರ್ಭದಲ್ಲಿ ವಾಜಪೇಯಿ ಅವರ ನೇತೃತ್ವ ಇರ್ಬೋದು, ನರೇಂದ್ರ ಮೋದಿ ಅವರ ನೇತೃತ್ವ ಇರ್ಬೋದು, ಎರಡೂ ಸಂದರ್ಭದಲ್ಲಿ ನೀವು ಯಾವ ರೀತಿ ನೀರಾವರಿ ಯೋಜನೆ ಒಂದೇ ಅಲ್ಲ, ಫೈನಾನ್ಸಸ್ ಬಗ್ಗೆನೂ ಇರಬಹುದು ಅಥವಾ ಯಾವುದೇ ವಿಚಾರಗಳ ಬಗ್ಗೆ ಇರ್ಬೋದು, ಪ್ರತಿ ಬಾರಿನೂ ಸಹ ಕಿವಿ ಕೊಟ್ಟು ಕೇಳಿಸ್ಕೊಂಡು ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್ ಕೊಟ್ಟಿದೆ. ಅದು ಕರ್ನಾಟಕಕ್ಕೆ ಅಂತಲ್ಲ, ಇಡೀ ದೇಶದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ರಾಜ್ಯಗಳಿಗೂ ಸಹ ಅದು ಸಮಾನವಾಗಿ ನೋಡ್ಕೊಂಡ್ ಬರ್ತಿದೆ. ಅಕಸ್ಮಾತ್ ಯಾರಿಗಾದ್ರು ಕಾಮಾಲೆ ಕಣ್ಣಿದ್ರೆ ನಮಗೆ ಅದರ ಬಗ್ಗೆ ಪ್ರತಿ ಸತಿನೂ ಸಹ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕಾಮಾಲೆ ಕಣ್ಣಿತ್ತು, ಅದು ಎಲ್ಲರಿಗೂ ಗೊತ್ತಿದೆ. ಈಗ ಡಿ ಕೆ ಶಿವಕುಮಾರ್ ಏನೋ ಕಾಮಾಲೆ ಕಣ್ಣು ನನ್ನ ಹತ್ರ ಇಲ್ಲ, ನಾನು ಸರಿಯಾದಂತಹ ವಿಚಾರಗಳನ್ನ ಮಂಡನೆ ಮಾಡ್ತೀನಿ, ನಮಗೆ ಬೇಕಾಗಿರ್ತಕ್ಕಂಥ ಅನುದಾನಗಳನ್ನ ಕೇಂದ್ರದಿಂದ ತರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ವಿಚಾರ ಇಷ್ಟೇ, ನೀರಾವರಿ ಬಗ್ಗೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ನೇರವಾಗಿ ಒಂದು ಸಜೆಷನ್ ಕೊಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡಂಗೆ, ಅಂದ್ರೆ ನಾನೇ ಕಂಡಂಗೆ, 10 ರಿಂದ 15 ಜನ ನೀರಾವರಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಅದು KRS ಗೆ ಸಪರೇಟ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅಲ್ಮಾಟಿಗೆ ಸಪರೇಟ್ ಎಕ್ಸ್ಪರ್ಟ್ಸ್ ಇದ್ದಾರೆ, TB ಡ್ಯಾಮ್ಗೆ ಸಪರೇಟ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಲಿಂಗನಮುಖಿಗೆ ಸಪರೇಟ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಇಂಥವ್ರನ್ನ ತಾವು ಒಂದ್ಸತಿ ಕರೆದು
ನೀವು ಯಾರ್ಯಾರಿಗೂ 92 ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಾ, 120 136 ಏನೋ ನೀವು ಸ್ಟೇಟ್ ರ್ಯಾಂಕ್ಗಳನ್ನ ಕೊಟ್ಟಿದ್ದೀರಾ. ಇವ್ರಿಗೆ ಸ್ಟೇಟ್ ರ್ಯಾಂಕು ಬೇಡ, ಕ್ಯಾಬಿನೆಟ್ ರ್ಯಾಂಕು ಬೇಡ. ಅವ್ರಿಗೆ ಕಾಫಿ ಟೀ ಕುಡಿಸಿ ಒಂದು ಮರ್ಯಾದೆಯಿಂದ ಕಂಡು ಅವರಿಂದ ನೀವು ಒಂದು ಕನ್ಸಲ್ಟೇಷನ್ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ರಾಜ್ಯ ಸರ್ಕಾರಕ್ಕೆ ಒಳ್ಳೇದಾಗ್ತದೆ, ಕನ್ನಡಿಗರಿಗೆ ಒಳ್ಳೇದಾಗ್ತದೆ ಅಂತ ಕಿವಿ ಮಾತು ಹೇಳ್ತಾ ಇದ್ದಾರೆ. ಎಲ್ಲಾ ಭಾಗಗಳಿಂದ ಏನಕ್ಕೆ ಬರ್ತಿದ್ದಾರೆ ಅಂದ್ರೆ ಬೆಂಗಳೂರಿಗೆ ಟ್ಯಾಕ್ಸಿ ಡ್ರೈವರ್ ಆಗ್ತೀನಿ, ನನ್ನ ಹತ್ರ ತೋಟ ಮಾಡ್ಸಲ್ಲ, ಬೇಡಪ್ಪ ನಂಗೆ ತೋಟ, ಯಾಕೆಂದ್ರೆ ವರ್ಕೌಟ್ ಆಗಲ್ಲ. ಇವರಿಗೆ ವರ್ಕೌಟ್ ಆಗಲ್ಲ ಅಂತಂದ್ರೆ ಮಳೆನೂ ಬರಲ್ಲ, ಇತ್ಲ ಕಡೆ ಬೋರ್ ಹಾಕ್ಸ್ರೆ ನೀರು ಬರಲ್ಲ, ಅಥವಾ ಬೇರೆ ಯಾವುದೇ ರೀತಿ ಕೆನಾಲ್ ಅಲ್ಲಿ ನೀರು ಹರಿಯೋದಿಲ್ಲ. ಇವ್ರು ಏನೋ ಒಂದು ಸ್ಕೀಮ್ ಮಾಡ್ಕೊಂತಾರೆ, ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ರೈತರನ್ನ ಇವರು, ಕೇವಲ ವೋಟ್ ಬ್ಯಾಂಕ್. ಅದರಿಂದಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಬಿಡಿ, ಬದ್ಧತೆಯಿಂದ ಕೆಲಸ ಮಾಡಿ. ನೀವು ಹೆಸರು ಉಳಿಸ್ಬೇಕು ತಾನೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ತಮ್ಮ ಇಚ್ಛೆ ಏನು? ನಾನು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ವರ್ಷ ಇದ್ದೆ, ನಾನು ಹೆಸರು ಉಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಏನಾದ್ರು ಇದ್ರೆ ನೀವು ಕರ್ನಾಟಕದ ರೈತರ ಬಗ್ಗೆ ಕಣ್ಣು ನೀರು ಬರ್ತಿಲ್ಲ, ರಕ್ತ ಬರ್ತಿದೆ. ಬಂಗಾರದ ಮನುಷ್ಯ ಚಿತ್ರ ಒಂದ್ಸತಿ ಬಂದಿತ್ತು, ಒಂದ್ಸತಿ ನೋಡ್ಕೊಂಡ್ ಬನ್ನಿ. ಅನೇಕ ಜನ ನನಗೆ ಗೊತ್ತಿದ್ದಂಗೆ ತಿಮ್ಮೇಗೌಡರು ಸಾಹೇಬ್ರು ಒಪ್ಕೊಳ್ತಾರೆ, ನಾವೆಲ್ಲಾನು ತುಂಬಾ ಜನ ಅಂದ್ರೆ ನಾನು ಇನ್ನೂ ಹುಟ್ಟಿರ್ಲಿಲ್ಲ ಆಗ, ಆದ್ರೆ ನಾನು ಅನೇಕ ಜನ ಹಿರಿಯರು ಬೆಂಗಳೂರನ್ನ ತೊರೆದು ಹಳ್ಳಿಗಳಿಗೆ ಹೋಗಿ ತೋಟ ಮಾಡ್ಲಿಕ್ಕೆ, ಗದ್ದೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ರೀತಿಯ ಇನ್ಸ್ಪಿರೇಷನ್ ನೀವು ಮಾಡಿಸ್ಬೇಕು ಅಂತ ಬದ್ಧತೆ ಇದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ತಾವು ಮಾಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಆದ್ರೆ ಎಕ್ಸ್ಪರ್ಟ್ಸ್ ನ ಕರೀರಿ ಫಸ್ಟ್. ನೀವು ಒಂದು ಸತಿ ಇವತ್ತು ಅಗ್ರಿಕಲ್ಚರ್ ಪೋರ್ಟ್ಫೋಲಿಯೋ ತುಂಬಾ ಇಂಪಾರ್ಟೆಂಟ್. 19,000 ಚಿಲ್ಲರೆ ಪೋಸ್ಟ್ಗಳು ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, 7,000 ಪೋಸ್ಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಸಿರಿಕಲ್ಚರ್ ಅಲ್ಲಿ 3,000 ಇದೆ. ಇದನ್ನ ಫಿಲ್ ಮಾಡಿ, ಬೇಡ ಅರ್ಧ ಆದ್ರೂ ಫಿಲ್ ಮಾಡಿ, ಕರೆದುಬಿಟ್ಟು ಎಕ್ಸ್ಪರ್ಟ್ಸ್ ನ ಕರೆದು ಮಾತಾಡಿಸಿ, ಬದ್ಧತೆಯಿಂದ ಕೆಲಸ ಮಾಡಿ. ರೈತ ಬಂಧುಗಳನ್ನ ನೀವು ಕಾಪಾಡಿದ್ರೆ ರೈತ ಬಂಧುಗಳು ನಿಮ್ಮನ್ನು ಕಾಪಾಡ್ತಾರೆ ಅನ್ನೋ ಕಿವಿ ಮಾತು ಹೇಳ್ತೀನಿ.